ಮೋಹನ್ ಕುಮಾರ್ ಗೌಡ ಸರ್, ಈಗ ಈ ತಮಿಳುನಾಡು ಅಥವಾ ಮಹಾರಾಷ್ಟ್ರ, ಆಂಧ್ರ, ಕೇರಳ ಕೆಲವು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸಿದ್ರೆ ಸರ್, ಭಾಷೆ ಮೇಲೆ ಅಭಿಮಾನ ಏನಿದೆ, ಅಸ್ಮಿತೆ ಏನಿದೆ, ಹೋರಾಟ ಅಂತ ಬಂದಾಗ ರಾಜಕೀಯ ವೈಷಮ್ಯ ಮೆರೆತು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಬೀದಿಗಿಳಿತಾರೆ ಅಥವಾ ಏನೋ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಥವಾ ಅಲ್ಲಿನ ಜನ ಕೂಡ ಹಂಗೆ ಇದ್ದಾರೆ. ಬಟ್ ನಮ್ಮ ಕನ್ನಡಿಗರಂತ ಬಂದಾಗ ನಮ್ಗೇನಾದ್ರೂ ಇಲ್ಲಿ ಭಾಷಾ ವಿಚಾರ, ಗಡಿ ವಿಚಾರ ಅನ್ಯಾಯ ಆದಾಗ ಆ ಒಂದು ಮುತುವರ್ಜಿ ಅಥವಾ ಆ ಕಾಳಜಿ ಕಾಣಿಸಲ್ಲ ಅಂತ ಅನ್ಸುತ್ತೆ ಸರ್. ಬಹಳ ಬೇಸರ ತರಿಸ್ತಾ ಇದೆ. ನಿಮ್ಗೂ ಹಾಗೆ ಅನಿಸಿದೆ ಅಂತ ಅನ್ಸುತ್ತೆ? ಖಂಡಿತವಾಗಿ ಯಾವ ಸಂದರ್ಭಗಳಲ್ಲಿ ಆಯಾ ಸರ್ಕಾರಗಳಿದ್ದಂತಹ ಸಂದರ್ಭದಲ್ಲಿ ಬೀದಿಗಿಳಿದಂಥವರು ಆಯಾ ಸರ್ಕಾರ ವಿರೋಧಿಗಳು ಅಂತ ಭಾವಿಸಿ ಅವರನ್ನ ಮಟ್ಟ ಹಾಕುವಂತ ಕೆಲಸವು ನಡೀತಾ ಬರ್ತಾನೆ ಇದೆ. ಇದು ಗಡಿ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಾರರು ಕನ್ನಡದ ಅಸ್ಮಿತೆಯನ್ನ ಕಾಪಾಡಿಕೊಳ್ಳಿದ್ದಾರೆ ಅಂತ ಇವ್ರು ಯಾವತ್ತೂ ಭಾವಿಸ್ಲಿಲ್ಲ. ರಾಜ್ಯದಲ್ಲಿ ಆಡಳಿತ ನಡೆಸುವಂತ ಪಕ್ಷ ಚಳುವಳಿಗಾರನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು. ಇನ್ನೊಂದು ಚಳುವಳಿಗಾರನ್ನ ಪಕ್ಷದ ಕಾರ್ಯಕರ್ತರನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ನಿಪುಣರಾಗ್ಬಿಟ್ಟಿದ್ದಾರೆ. ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತವ್ರನ್ನ ಧ್ವಂಸ ಮಾಡಬೇಕು, ಇಲ್ಲ ಅವರ ಪಾರ್ಟಿಯ ಕಾರ್ಯಕರ್ತರಾಗಿ ನೇಮಕ ಮಾಡ್ಕೊಬೇಕು. ಈ ವಿಚಾರದಲ್ಲಿ ಕನ್ನಡದ ಹೋರಾಟಗಾರರನ್ನ ಬರ್ತಾ ಬರ್ತಾ ಕ್ಷೀಣಿಸ್ತಾ ಇದೆ. ಆದ್ರೂ ಒಂದಷ್ಟು ಮಂದಿ ಗಟ್ಟಿತನವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಈಗ ಬಿಜೆಪಿಯ ವಕ್ತಾರರು ಮತ್ತು ಕಾಂಗ್ರೆಸ್ನ ವಕ್ತಾರರು ಹೇಳಿದ್ರು, ನಾವು ಅಷ್ಟು ಕಾಪಾಡಿದೀವಿ, ನಾವು ಅಷ್ಟು ವರ್ಷ ಆಡಳಿತ ನಡೆಸಿದೀವಿ ಅಂತ. ಯಾವುದೂ ಮುಖ್ಯ ಅಲ್ಲ. ಅವರವರ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಕೆಲಸ ಒಂದಷ್ಟು ಕುಮಾರಸ್ವಾಮಿ ಅವರು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ತಾಲೂಕುಗಳಲ್ಲಿ ಕಾಲೇಜು ಶಾಲೆಗಳನ್ನ ಆರಂಭಿಸಕ್ಕೆ ಅವಕಾಶ ಮಾಡಿಕೊಟ್ರು. ನಂತರ ಯಾವುದೇ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಸವಲತ್ತುಗಳು ಇವತ್ತು ಕೂಡ ಸರಿಯಾಗಿ ನೀಡ್ತಾ ಇಲ್ಲ. ಜೊತೆಗೆ ಗಡಿ ಭಾಗದ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನ ಪಡೆದಂತೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಿ ಸರ್ಕಾರಿ ಉದ್ಯೋಗಗಳನ್ನಾದ್ರೂ ಕೊಡಬೇಕಾಗಿತ್ತು ಅಥವಾ ಖಾಸಗಿಯಾಗಿ ಆದ್ರೂ ಉದ್ಯೋಗವನ್ನ ಮೀಸಲಿಡಬೇಕಾಯ್ತು. ಆಗ ಕನ್ನಡದ ಜನರ ಒಂದು ಗ್ಯಾರಂಟಿ ಅನ್ನುವಂಥದ್ದಾಗೋದು. ಆಗ ಜೊತೆಗೆ ಕನ್ನಡದ ವಿಚಾರವಾಗಿ ಗಡಿ ಭಾಗದಲ್ಲೂ ಹೆಚ್ಚಿನ ಪ್ರೋತ್ಸಾಹ ದೊರೀತಾ ಇತ್ತು. ನಿಜ. ಅದೆಲ್ಲವೂ ಆಗದೆ ಈಗ ಗಡಿ ವಿಚಾರವನ್ನ ಜೀವಂತವಾಗಿ ಇಟ್ಟಿರ್ಬೇಕು. ಒಂದಷ್ಟು ಚಳುವಳಿಗಾರರನ್ನ ಆಗಾಗ್ಗೆ ಜೈಲು ಕಳಿಸ್ತಾ ಇರಬೇಕು. ಇದು ಒಂದು ಷಡ್ಯಂತ್ರ. ಎರಡೂ ಪಕ್ಷಗಳು ಮೊಸಳೆ ಕಣ್ಣೀರನ್ನ ಸುರಿಸಿ ಒಂದ್ ರೀತಿಲಿ ಕನ್ನಡಿಗರನ್ನ ನಿರ್ನಾಮ ಮಾಡೋ ಕೆಲಸ ಇದು ರಾಜಕೀಯ ಪಕ್ಷಗಳದು. ಸರಿಯಾದ ಗಟ್ಟಿಯಾದ ನಿರ್ಧಾರ ತಗೊಂಡ್ರೆ ರಾಜ್ಯ ಸರ್ಕಾರಕ್ಕಾಗುವುದು ಯಾವುದೇ ಅಸಾಧ್ಯ ಅಲ್ಲ. ನಿರ್ಣಯ ತಗೊಳ್ಳೋಂಥದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದೆ. ಇದು ಕೂಡಲೇ ನಿಲ್ಲಬೇಕು. ಸರಿಯಾದ ಕಠಿಣವಾದಂತ ಕಾನೂನನ್ನ ಜಾರಿ ಮಾಡಿ MES ಹೊರ ರಾಜ್ಯದಿಂದ ಬಂದು ಹೋರಾಟಕ್ಕೆ ಇಳಿಯುವಂತವ್ರನ್ನ ಮೊದಲು ಬಂಧಿಸಿ ಅವ್ರನ್ನ ಜೈಲ್ಗಟ್ಟುವಂತ ಕೆಲಸ ಮಾಡಿದ್ರೆ ಇನ್ನೊಂದಷ್ಟು ಇಲ್ಲಿರುವಂತ ಮರಾಠಿಗರು ಪುಂಡಾಟವನ್ನ ನಿಲ್ಲಿಸ್ತಾರೆ. ಜೊತೆಗೆ ಒಂದಷ್ಟು ಸೀಟ್ಗಳಿಗೋಸ್ಕರ ಇವ್ರನ್ನ ಮೆರೆಸುವಂಥದ್ದು, ಇವ್ರಿಗೆ ಪ್ರೋತ್ಸಾಹ ಕೊಡೋದು ಎರಡೂ ಪಕ್ಷಗಳು ನಿಲ್ಸಿದ್ರೆ ನಿಜವಾಗ್ಲೂ MES ಪುಂಡಾಟಿಕೆ ಯಾವುದೇ ರೀತಿ ನಡೆಯಲ್ಲ ಅನ್ನೋದು ನನ್ನ ಭಾವನೆ. ನಿಜ ನಿಜ ಸರ್. ದಿಲೀಪ್ ಅವರು ಈಗ ರಾಜಕೀಯವಾಗಿ ನಾವು ನೋಡೋದಾದ್ರೆ ನಿಮ್ಮ ಸಂಸದರು ಜಾಸ್ತಿ ಗೆದ್ದು ಬಂದಿದ್ದಾರೆ ಅಲ್ಲ, ಲೋಕಸಭೆಯಲ್ಲಿ ಇದು ನಿರ್ಣಯ ಆಗುವಂಥದ್ದು. ಅಲ್ಲೂ ಕೂಡ ಬಹಳ ಕೇಂದ್ರ ಸರ್ಕಾರದ ಒಂದು ಪಾತ್ರ ಕೂಡ ಇಲ್ಲಿದೆ. ಸುಪ್ರೀಂ ಕೋರ್ಟ್ ಹೋರಾಟ ಆಗಿರ್ಬೋದು, ಮಹಾಜನ್ ವರದಿ ಆಗಿರ್ಬೋದು, ಈ ಗಡಿ ವಿವಾದ ಸಂಬಂಧಪಟ್ಟಂಗೆ ಯಾಕೆ ಒಕ್ಕೊರಲವಾಗಿ ತಮ್ಮದೇ ಒಂದು ನಿಯೋಗವನ್ನು ಮಾಡಿಕೊಂಡು ಇಲ್ಲಿರನ್ನ ಒಟ್ಟಿಗೆ ಕರ್ಕೊಂಡು ಯಾಕೆ ಮನವಿ ಸಲ್ಲಿಸುವಂತ ಪ್ರಕ್ರಿಯೆಗಳಾಗಿಲ್ಲ? ಅಲ್ಲ, ಅಲ್ಲಿ ಭಾಷಾ ಪ್ರೇಮವನ್ನು ಆ ರೀತಿ ತೋರಿಸ್ಬೇಕು ಸರ್. ಒಂದು ಟ್ವೀಟ್ ಮಾಡಿ ಅಲ್ಲಿ ನೀವು ಖಂಡಿಸೋದಲ್ಲ. ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಶಿಫಾರಸನ್ನ ಕಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಮತ್ತೆ ಈ ಕೇಸು ಈ ಒಂದು ಗಣತಂತ್ರ ವ್ಯವಸ್ಥೆನಲ್ಲಿ, ದೇಶದ ಗಣತಂತ್ರ ವ್ಯವಸ್ಥೆನಲ್ಲಿ ಇವೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ಬರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಇದು ಕೇಸ್ ನಡೀತಾ ಇರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಇದ್ರೊಳಗಡೆ ನಾವು ಮೂಗ್ ತೂರ್ಸ್ಲಿಕ್ಕೆ ಆಗಲ್ಲ. ಅಂದ್ರೆ ಕಾನೂನು ವ್ಯವಸ್ಥೆನಲ್ಲಿ ನಾವು ಮೂಗ್ ತೂರ್ಸ್ಲಿಕ್ಕೆ ಆಗಲ್ಲ. ಮತ್ತೆ ಶಿಫಾರಸು ಅಂತ ಕಳಿಸ್ಬೋದು. ಇವತ್ತು ಏನು ಇವರು ಪುಂಡಾಟಿಕೆ ಮೆರಿತಾ ಇದ್ದಾರೋ ಇವ್ರಿಗೆ ಸೊ ಫಸ್ಟ್ ಆಫ್ ಆಲ್ ನಾನು ಕೇಳೋದು ಸರ್, ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರಿಗೆ
ಅವಕಾಶ ಕೊಟ್ಟಿದ್ದು ಯಾಕೆ ಮೆರವಣಿಗೆ ಮಾಡ್ಲಿಕ್ಕೆ? ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಮತ್ತೆ ಅದ್ರ ಜೊತೆಗೆ ಇವತ್ತು ಏನ್ ಹೇಳ್ತಾರಲ್ಲ, ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ ನಾವು ಕನ್ನಡ ಪ್ರೇಮಿಗಳು ಅಂತೇಳಿ. ಸರ್ ಇವತ್ತು ನೋಡಿ, ಪ್ರತಿ ವರ್ಷ ವಿಧಾನಸೌಧದಲ್ಲಿ ದೀಪ ಅಲಂಕಾರವನ್ನು ಮಾಡ್ತಾರೆ. ಈ ವರ್ಷ ಮಾಡಿದಾರ ಕೇಳಿ ಸರ್? ಈ ವರ್ಷ ದೀಪ ಅಲಂಕಾರ ಮಾಡಿಲ್ಲ. ಅಂದ್ರೆ ಕರ್ನಾಟಕಕ್ಕೆ ಅಷ್ಟೊಂದು ಸಮಸ್ಯೆ ಆಗ್ಬಿಟ್ಟಿದ್ಯಾ? ಅಂದ್ರೆ ಪ್ರತಿ ಸರ್ಕಾರಿ ಕಚೇರಿಗಳ ಮುಂದೆ ಕನ್ನಡ ಬಾವುಟಗಳನ್ನ ಆರಿಸಬೇಕು, ವಿಧಾನಸೌಧ ಮುಂದೆ ಕನ್ನಡ ಬಾವುಟಗಳನ್ನ ಆರಿಸಬೇಕು. ಆದ್ರೆ ವಿಧಾನಸೌಧದಲ್ಲಿ ಇವತ್ತು ದೀಪಾಲಂಕಾರ ಮಾಡಿಲ್ಲ ಅಂತಂದ್ರೆ ಏನರ್ಥ ಸರ್? ಇವತ್ತು ನಮ್ಮ ಕನ್ನಡ ಹೋರಾಟಗಾರರು ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಅಂತ. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮೊಟ್ಟೆ ಕೊಡಕ್ ಆಗ್ತಾ ಇಲ್ಲ. ಮೊಟ್ಟೆ ಕೊಡ್ಲಿಕ್ಕೆ ಯಾವ ಅಜಿಂ ಪ್ರೇಮ್ಜಿ ಅಂತ ಹೇಳಿ 1500 ಕೋಟಿ ಕೊಡಬೇಕು. ಶೂಸ್ ಕೊಡಕ್ ಆಗ್ತಾ ಇಲ್ಲ, ಪಠ್ಯ ಪುಸ್ತಕ ಕೊಡಕ್ ಆಗ್ತಾ ಇಲ್ಲ, ಅವ್ರಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಈ ಬಿಸಿ ಊಟ ವ್ಯವಸ್ಥೆಯನ್ನು ಹಕ್ಕಿಯನ್ನು ತಗೊಂಬಂದು ಶ್ರೀರಂಗ ಮಾಡ್ತೀನಿ ಬರ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಇಷ್ಟೊಂದು ಗತಿಗೆಟ್ಟು ಬಿಟ್ಟಿದೀವ ನಾವು ಕನ್ನಡಿಗರು ಅಂತೇಳಿ. ಸರ್ ನಾನು ಯಾಕೆ ಶಾಲೆ ಅಂತ ಬಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಸರ್ ಕನ್ನಡ ಶಾಲೆ ಉಳ್ಕೊಂಡ್ರೆ ಕನ್ನಡ ಉಳ್ಕೊಳ್ತದೆ ಸರ್. ಎಷ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ ಮಾತಾಡ್ತಿದ್ರಲ್ಲ ಸರ್, ಪ್ರೈವೇಟ್ ಸ್ಕೂಲ್ ನಲ್ಲಿ ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಸರ್. ಅವ್ರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಬೇಕು ಅಂತ ಕಟ್ಟುನಿಟ್ಟಿನ ಮಾಡ್ಕೊಬೇಕು. ಅವ್ರಿಗೇನು ನಾಮಕಾವಸ್ತಿಗೆ ಏನ್ ಮಾಡ್ತಾರೆ ಸರ್, ಕನ್ನಡದ 3ನೇ ಭಾಷೆ ತೆಗೆದುಕೊಂಡು ಇರ್ತಾರೆ. ಸೊ ಆ ಕಟ್ಟುನಿಟ್ಟಿನ ಒಂದು ಕಾನೂನಿನ ಅವಶ್ಯಕತೆ ಇದೆ. ಮತ್ತೆ ನಾನು ಇನ್ನೊಂದು ದ್ವಿಭಾಷಾ ನೀತಿ ಅಂತ ಹೇಳ್ತಾ ಇದ್ದೀನಿ. ನೀವು ಅವಾಗಲೇ ಪ್ರಶ್ನೆ ಕೇಳಿದ್ರಿ ಸರ್. ನೋಡಿ, ಬಿಜೆಪಿ ದ್ವಿಭಾಷಾ ನೀತಿಯ ಪರ ಅಥವಾ ವಿರೋಧ ಅಂತಲ್ಲ ಸರ್. ಯಾವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕಲಿಯಲೇಬೇಕು ಪ್ರತಿಯೊಬ್ಬನು. ಮತ್ತೆ ನಾನು ಕನ್ಕ್ಲೂಡ್ ಮಾಡ್ತೀನಿ, ದಯಮಾಡಿ ಕೇಳಿಸ್ಕೊಬೇಕು, ಉತ್ತರ ಕೇಳಿಸ್ಕೊಬೇಕು ನಟರಾಜ್ ಗೌಡ್ರು. ಸರ್ ಹಿಂದಿ ಅಥವಾ ಇಂಗ್ಲಿಷ್ ಕಲಿಬಾರ್ದು ಸರ್. ಪ್ರತಿಯೊಂದು ಭಾಷೆಯನ್ನು ಪ್ರತಿಯೊಬ್ಬ ಮನುಷ್ಯನು ಕಲಿಬೇಕು. ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ನಾನು ಓದಿರ್ತಕ್ಕಂಥದ್ದು ಕನ್ನಡ ಮಾಧ್ಯಮದಲ್ಲಿ, ಅದಕ್ಕೆ ನನ್ನ ಕನ್ನಡ ಪ್ರೇಮ ಇದೆ. ಹಂಗಂತೇಳಿ ನಾನು ಹಿಂದಿ ಕಲಿಬಾರ್ದಂತಲ್ಲ. ನಾನೇನೋ ಒಂದು ವ್ಯವಹಾರ ಮಾಡಬೇಕಾಗುತ್ತೆ, ವ್ಯವಹಾರಿಕ ಜ್ಞಾನವನ್ನ ಕಲ್ತ್ಕೊಬೇಕಾಗುತ್ತೆ, ಅಥವಾ ಇಂಗ್ಲಿಷ್ ಕಲಿಬಾರ್ದಂತಲ್ಲ. ಕಲಿಬೇಕು, ವ್ಯವಹಾರಿಕ ಭಾಷೆಯನ್ನು ಪ್ರತಿಯೊಂದು ಅವಕಾಶವನ್ನ ಕೊಡ್ತಾರೆ. ಯಾವ ಅವಕಾಶವನ್ನ ಕೊಡ್ತಾರೆ. ಆ ಒಂದು ಭಾಷೆಯನ್ನ ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ತೀಯ, ಸೆಕೆಂಡ್ ಲ್ಯಾಂಗ್ವೇಜ್ ತಗೊಳ್ತೀಯ, ಥರ್ಡ್ ಲ್ಯಾಂಗ್ವೇಜ್ ತಗೊಳ್ತೀಯ ಅಂತ ಅವಕಾಶವನ್ನ ಕೊಡ್ತಾರೆ. ಆ ಅವಕಾಶಗಳನ್ನ ನೋಡ್ಕೊಂಡು ನಾವು ತೆಗೆದುಕೊಬೇಕಾಗಿರ್ತಕ್ಕಂಥದ್ದು ಪೇರೆಂಟ್ಸ್ ನ ಜವಾಬ್ದಾರಿ. ಮತ್ತು ಸರ್ ಇವತ್ತು ಹಿಂದಿ ಹೇಳಿಕೆ ಬಗ್ಗೆ ಮಾತನಾಡ್ತಾರಲ್ಲ ಸರ್, ಹಿಂದಿ ಬೋರ್ಡ್ಗಳ ವಿರುದ್ಧ ಮಾತಾಡ್ತಾರೆ. ಓಕೆ, ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಕರ್ನಾಟಕದಲ್ಲಿ ಎಷ್ಟು ಬೋರ್ಡ್ಗಳು, ಇಂಗ್ಲಿಷ್ ಬೋರ್ಡ್ಗಳಿದಾವೆ, ಹಿಂದಿ ಬೋರ್ಡ್ಗಳಿದಾವೆ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ, ನಮ್ಮ ಕನ್ನಡ ಹೋರಾಟಗಾರರು ಅವಾಗಲೇ ಹೇಳಿದ್ರು, ಎಷ್ಟು ಜನ ಕನ್ನಡ ಹೋರಾಟಗಾರರನ್ನ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ನನಗೆ ಹೆಸರು ಸಮೇತ ಹೇಳ್ತೀನಿ, ಹೆಸರು ಬೇಡ, ಮಾಧ್ಯಮದಲ್ಲಿ ಎಷ್ಟು ಜನ ಸರ್ಕಾರ ಕೆಲವು ಸಂಘಟನೆ ಪ್ರಾಮಾಣಿಕವಾಗಿ ಕೆಲಸ ಅವ್ರು ಹೇಳಿದ್ದನ್ನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾರೆ. ಅವರನ್ನ ಕಾಂಗ್ರೆಸ್ ಏಜೆಂಟ್ ರೀತಿ ಕೆಲವರು ಮಾಡ್ಕೊಂಡಿದ್ದಾರೆ. ಕೆಲವು ಸ್ವಾಭಿಮಾನಿ ಹೋರಾಟಗಾರ ಇದ್ದಾರೆ, ಯಾರಿಗೂ ಬಗ್ಗಲ್ಲ, ನಾನು ಕನ್ನಡ ಹೋರಾಟ ಮಾಡ್ತೀನಿ ಅಂತ ಹೇಳಿ. ಸೊ ಅಂತರ್ನ ಇವ್ರು ಬಗ್ಗಿಸ್ಲಿಕ್ಕೆ ಆಗಲ್ಲ. ತುಂಬಾ ಜನ, ನಾನು ಹೆಸರು ಹೇಳಬಲ್ಲ, ಅದು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಇಲ್ಲಿ. ಈ ರೀತಿ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಬಿಡ್ಬೇಕು. ಕನ್ನಡದ ಆಸ್ಮಿತೆ ಉಳ್ಕೊಬೇಕಂತಂದ್ರೆ ಕನ್ನಡ ಹೋರಾಟಗಾರರನ್ನ ಅವರ ಪಾಡಿಗೆ ಅವರ ಹೋರಾಟಗಳನ್ನ ಮಾಡ್ಕೊಳ್ತಾ ಪರಿವರ್ತಿಸ್ಕೊಂಡಿದ್ರಿ. ಹೇಳಿದ್ದನ್ನೇ ನಾವು ಹೇಳ್ತಾ ಇದ್ದೀನಿ. ಮತ್ತೆ ಸರ್ ಇನ್ನೊಂದು ಇಂಗ್ಲಿಷ್ ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು, ನಾನು ಹೇಳಲೇಬೇಕು ಸರ್. ಇವತ್ತು ಇಂಗ್ಲಿಷ್ ಬೋರ್ಡು, ಹಿಂದಿ ಬೋರ್ಡು ಇವತ್ತೇನು ಹೇಳ್ತಾ ಇದೀವಲ್ವಾ ಸರ್, ಕರ್ನಾಟಕದಲ್ಲಿದ್ದು ನಾವು ಕನ್ನಡ ಬೋರ್ಡ್ ಹಾಕಿ ಅಂತ ಹೋರಾಟ ಮಾಡೋದಲ್ಲ, ಕನ್ನಡ ಹೋರಾಟಗಾರರು ಮಾಡೋದಲ್ಲ. ಪ್ರತಿಯೊಬ್ಬನೂ ಸಹ ಕರ್ನಾಟಕದಲ್ಲಿ ಬರ್ತಾ ಇದೀವಿ ಅಂತಂದ್ರೆ, ಕರ್ನಾಟಕದಲ್ಲಿ ಅಂಗಡಿ ಇಟ್ಟಿದೀವಿ ಅಂತಂದ್ರೆ ಅವನು ಕನ್ನಡ ಬೋರ್ಡ್ ಹಾಕೊಬೇಕಾಗಿರ್ತಕ್ಕಂಥದ್ದು ಅವನ ಜವಾಬ್ದಾರಿ. ಮೊನ್ನೆ ಒಂದು ಮೆಟ್ರೋದಲ್ಲಿ ಗಲಾಟೆ ಆಯ್ತು ಸರ್, ನೀವು ಗಮನಿಸಿದ್ರಿ ಅನ್ಸುತ್ತೆ. ಒಂದು ಈ ರಾಜ್ಯದಲ್ಲೇ ಅನ್ನ ತಿಂದು, ಈ ರಾಜ್ಯದಲ್ಲೇ ಬೆಳೆದು, ಈ ರಾಜ್ಯದಲ್ಲೇ ಹುಟ್ಟಿ ತುಂಬಾ ಜನ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ. ಕೆಲವು ಏರಿಯಾಗಳಿಗೆ ಹೋಗ್ಬಿಟ್ರಂತೂ ಆ ಏರಿಯಾಗಳು ಸಂಪೂರ್ಣವಾಗಿ ಉರ್ದು ಬೋರ್ಡ್ ಇರ್ತವೆ, ಕನ್ನಡ ಬೋರ್ಡ್ ಸಿಗೋದೇ ಇಲ್ಲ, ಕನ್ನಡ ಮಾತಾಡೋರು ಸಿಗೋದಿಲ್ಲ. ನಾವೆಲ್ಲಪ್ಪ ಇದೀವಿ, ಯಾವ ದೇಶದಲ್ಲಿ ಇದ್ದೀವಿ ಅಂತ ಅನ್ಸ್ಬಿಡ್ತದೆ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ನೀನು ಉರ್ದು ಬೋರ್ಡ್ ಹಾಕಿದ್ಯಾ, ನೀನ್ ಚೇಂಜ್ ಮಾಡು, ಕನ್ನಡ ಬೋರ್ಡ್ ಹಾಕು ಅಂತ ಪೊಲೀಸ್ನವ್ರು ಕೇಳೋ ಒಂದು ಪರಿಸ್ಥಿತಿ ಅಲ್ಲಿಲ್ಲ. ಪೊಲೀಸ್ನವ್ರ ಮೇಲೂ ಸಹ ಅಟ್ಯಾಕ್ ಆಗ್ತವೆ. ಕನ್ನಡ ಹೋರಾಟಗಾರರು ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ. ಯಾಕೆಂತಂದ್ರೆ ಅದೊಂಥರ ಬೇರೆ ದೇಶದ ಪರಿಸ್ಥಿತಿನೇ ಇರ್ತದೆ, ಭಯದ ವಾತಾವರಣ ಇರ್ತದೆ, ಅಂತ ಪರಿಸ್ಥಿತಿಗಳಿದ್ದಾವೆ. ಅಂತದ ಕಡೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು. ಅಂತವ್ರನ್ನ ಒದ್ದು ಒಳಿಕಾಕ್ಬೇಕು. ಯಾರ್ಯಾರು ಉರ್ದು ಬೋರ್ಡ್ ಹಾಕೊಂಡು ದುರಹಂಕಾರ ಮಾಡ್ಕೊಂಡು ಕನ್ನಡಿಗರ ವಿರುದ್ಧವಾಗಿ ದೌರ್ಜನ್ಯವನ್ನ ಮಾಡ್ಕೊಂಡು ಎದುರಿಸ್ಕೊಂಡಿದ್ದಾರೋ ಅಂತವ್ರ ಮೇಲೂ ಸಹ ಕಾನೂನು ಕ್ರಮವನ್ನು ತೆಗೆದುಕೊಬೇಕು.